ಹಲೋ ಗೈಸ್, ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು 15 ಆಗಸ್ಟ್, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಗೆ ನಾನು ಇವತ್ತು ಏನಪ್ಪ ವಿಷಯ ಅಂದರೆ, ನಾನು ಈ ಥರ ಟ್ಯಾಗ್ ಮಾಡಿದ್ದೆ ಇವತ್ತು. ಯಾಕೆಂದರೆ ಇವತ್ತು ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ಥರ ಟ್ಯಾಗನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ ಆ್ಯಂಡ್ ಸಿ ದ ರಿಯಾಕ್ಷನ್ ಆಫ್ ದ ಚಿಲ್ಡ್ರನ್ಸ್. ಗೈಸ್, ನೀವೆಲ್ಲ ನೋಡ್ಬೋದು, ಇಲ್ಲಿ ಟ್ಯಾಗ್ ಈ ಥರ ನಾನು ರೆಡಿ ಮಾಡಿದ್ದೀನಿ ಮನೆಯಲ್ಲಿ. ನೋಡಿ, ನೈಟ್ ಎಲ್ಲ ಕುಂತು ರೆಡಿ ಮಾಡಿದ್ದೀನಿ. ಪೂರ ಮನೆ ತುಂಬ ಇದಾಗಿದೆ. ಓಕೆ ಗೈಸ್, ಲೆಟ್ಸ್ ಗೋ ಆ್ಯಂಡ್ ಸಿ ದ ರಿಯಾಕ್ಷನ್ ಆಫ್ ಚಿಲ್ಡ್ರನ್ಸ್ ಹೇಗಿದೆ ಅಂತ. ಬನ್ನಿ ಹೋಗೋಣ.
उज्जल जलचितरंगा तव शिवनामे जागे तव शिवनाशिष मागे तव जय दाता जनगण मंगलदायक जय हे भारत भाग्य विधाता जय 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 हे बोलो भारत माता की जय बोलो भारत माता की जय वंदे वंदे मातरम जय जवान जय किसान जय जवान जय किसान ಒಂದು ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಅವರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರು ವಿನಂತಿಸಿಕೊಳ್ತೇನೆ. ಜೋರಾದ ಚಪ್ಪಾಳೆ. ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯೋ ಧನ್ಯೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯೋ ಧನ್ಯೋ ಭಾರತ 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 ಎನ್ನಲು ಜೀವನ ಸಾಧಕ ಭಾರತ 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 ಈ ಬ್ಯಾಡ್ಜ್ ಅನ್ನ ಸಿದ್ಧತೆ ಮಾಡೋದಕ್ಕೋಸ್ಕರ ಒಬ್ಬ ಗ್ರಾಮದ ಒಬ್ಬ ಯುವಕರು ಮುಂದೆ ಬಂದು ತಾವು ಸ್ವ ಇಚ್ಛೆಯಿಂದ ನಾವು ಒಂದು ಬ್ಯಾಡ್ಜ್ ಅನ್ನ ಮಾಡಿಕೊಡ್ತೀವಿ ನಮ್ದು ಸ್ವಂತ ಖರ್ಚಿನಿಂದ ಅಂತ ಹೇಳಿ ಅವರು ಒಪ್ಪಿ ಮೊನ್ನೆ ಬಂದು ನಮ್ಮನ್ನು ಕೇಳಿದಾಗ ನಾವು ಬಹಳ ಸಂತೋಷವಾಗಿ ಒಪ್ಪಿಕೊಂಡ್ವಿ. ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳಿಗೆ ಆಗುವಷ್ಟು ಬ್ಯಾಡ್ಜ್ ಗಳನ್ನ ತಯಾರು ಮಾಡಿ ಪಿನ್ನು ಕ್ಲಿಪ್ ಎಲ್ಲವನ್ನೂ ಹಾಕಿ ಬ್ಯಾಡ್ಜ್ ಗಳನ್ನು ಇವತ್ತು ನಮ್ಮ ಶಾಲೆಗೆ ನೀಡಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಊರಿನ ಒಂದು ಯುವಕರು ಈ ತರ ಮುಂದೆ ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಇರುತ್ತೆ. ಹೀಗಾಗಿ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ನಮ್ಮ ಶಾಲೆ ವತಿಯಿಂದ, ಅವರ ಹೆಸರು ಕುಮಾರ್ ಯಮನಪ್ಪ ಅವರು, ದಯಮಾಡಿ ವೇದಿಕೆ ಮುಂದೆ ಬರಬೇಕಾಗಿ ವಿನಂತಿ. ಜೋರಾದ ಒಂದು ಚಪ್ಪಾಳೆ. झूम तो करायला काढावं ಹೇ ಕುಮಾರ್ ಯಮನಪ್ಪ ಅವರು ಎಲ್ಲರಿಗೂ ನಮ್ಗೆ ಆಗುವಷ್ಟು ಬ್ಯಾಡ್ಜ್ ಗಳನ್ನ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದಾರೆ. ಹೀಗಾಗಿ ನಮ್ಮ ಶಾಲೆ ವತಿಯಿಂದ ಶ್ರೀತರಾದಂತಹ ಮರೆಪ್ಪ ಪೂಜಾರಿ ಅವರು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅರೆ ಚಪ್ಪಾಳೆ ಚಿಕ್ಕದಾದ ಚಪ್ಪಾಳೆ. ಧನ್ಯವಾದಗಳು ಕುಮಾರ್ ಯಮನಪ್ಪ ಅವರಿಗೆ. ತಾವು ಮಾಡಿದಂತ ಈ ಒಂದು ಇದಕ್ಕೆ ನಮ್ಮ ಒಂದು ಶಾಲೆ ವತಿಯಿಂದ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಈಗ ನಮ್ಮ ಮಧ್ಯದಲ್ಲಿರುವಂತ ಶ್ರೀತರಂತ ಮರೆಪ್ಪ ಪೂಜಾರಿ ಅವರು ಒಂದೆರಡು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಒಂದು ಡೆವಲಪ್ಮೆಂಟ್ ಇರ್ತದೆ ಇಲ್ಲಿ. ಇವತ್ತು ನೋಡಿ ಯಮನಪ್ಪ ತಂದೆ ಅವರು ಎಷ್ಟು ಒಂದು ಬ್ಯಾಚ್ ಮಾಡ್ಯಾರ. ನನಗೆ ಅವ್ನಿಗೆ ಕೇಳ್ಬೇಕನ್ಸಿತ್ತು, ಕೇಳದಕ್ಕೆ ಇಲ್ಲ ಅಂದ್ರೆ ಮುಸ್ಕಿಲ್ ಆಗ್ತದೆ ಅಂತೇಳಿ ಸ್ವಲ್ಪ ನಾನು ಕೇಳಲಿಲ್ಲ. ಆದ್ರೆ ಅದು ಕೊಟ್ಟಕ್ಕಿಂತ ಹೆಚ್ಚಾಯ್ತು ನನಗೆ. ಅದಕ್ಕೆ ಮಕ್ಕಳಿಗೆ ಹೇಳ್ತೀನಿ, ನಾನು ಭಾಷಣ ಭಾಳ ಮಾಡಲ್ಲ. ನನಗೆ ಮುಂದೆ ಸಿಡಮ್ಕೋಗಿ ಸ್ವಲ್ಪ ಅಲ್ಲಿ ಕಾರ್ಯಕ್ರಮಗಳು ನಾನು ಒಂದೇ ಹೇಳ್ತೀನಿ, ದೇವ್ರ ಗಂಟೆ ಬಡಿಬೇಡ ಅಂತ ಹೇಳಲ್ಲ. ದೇವ್ರ ಗಂಟೆ ವಾರಕ್ಕೊಂಬಿಡಿದ್ರು ಆಶೀರ್ವಾದ ಕೊಡ್ತಾರ, ಹಾಜರಿ ಬರ್ತದ. ಅಮಾಸಿಗೊಂಬಿಡಿದ್ರು ಆಶೀರ್ವಾದ ಕೊಡ್ತಾರ, ಇದು ಕೊಡ್ತಾರ. ಮತ್ತೆ ಅದು ತಪ್ಪಿರ್ನು ಕೂಡ ಒಂದು ಜಾತ್ರೆ ಅಂತ ಇರ್ತದೆ, ಅವಾಗೂ ಹೊರಗೆ ಕೊಡ್ತಾನೆ ದೇವ್ರು.
ಆದ್ರೆ ನೀವು ಒಂದ್ ದಿವ್ಸ ಬಂದು ಇಲ್ಲಿ ಗಂಟೆ ಬಿಡಲಿಲ್ಲ ಅಂದ್ರೆ ಇಲ್ಲಿ ಆಬ್ಸೆಂಟ್ ಆಗ್ತದ. ಅವತ್ತಿನ ನೀವು ಹೊರಗಡೆ ಏನಿರ್ತೀರಿ ಅದು ಸುಖ ಇಲ್ಲ, ಅದು ಅಜ್ಞಾನ ಸೇರ್ತದ. ಅದೇ ಬಂದು ಗಂಟೆ ಇಲ್ಲಿ ಹೊಡೆದ್ರೆ ಅಂದ್ರೆ ಅಜ್ಞಾನ ಕೂಡ ಮತ್ತೆ ಇಲ್ಲಿ ಇರುವ ಸುಜ್ಞಾನ ನಿಮ್ ತಲೆ ಸಿಗ್ತದ. ಅದಕ್ಕಾಗಿ ಮಕ್ಕಳಿಗೆ ನನ್ನ ಮಾತು ಹೇಳಿದ್ರೆ ಅಂದ್ರೆ ನಿಮಗ ಒಳ್ಳೇದು, ನಮ್ಮ ಊರಿಗೂ ಒಳ್ಳೇದು, ಮತ್ತ ನಿಮ್ ಕಲಿಸಿದಂತ ಗುರುಗಳಿಗೂ ಒಳ್ಳೇದು, ಹೆಸರು ಅಂತ ಬರುವಂತದ್ದು. ಅದಕ್ಕೆ ನಾನು ಹೇಳ್ತೇನೆ, ಗಂಟಿ ಬಡಿಬೇಡ ಅಂತ ಹೇಳ್ತೀನಿ, ದೇವ್ರ ಬಡೀರಿ. ಅದಕ್ಕೆ ಬಹಳಷ್ಟು ಟೈಮ್, ವಾರ, ಅಮಾಸಿ, ಹುಣ್ಣೆ, ಜಾತ್ರೆ ಅಂತ ಕೊಟ್ರ ಇದು ಪ್ರತಿನಿತ್ಯ ನೀವು ಬಡದ ಗಂಟಿ ಅಜ್ಞಾನ ಓಡಿಸಿ ಸುಜ್ಞಾನ ಬೆಳೆಯುವಂತ ಶಕ್ತಿ ಇದರಲ್ಲಿ ಅದು. ಅದಕ್ಕೆ ನಾನು ಹೆಚ್ಚಿಗೆ ಮಾತು ಹೇಳಲ್ಲ. ಈ ಮಾತು ಈ ವರ್ಷನಿಂತ ಮತ್ತೂ ಯಾರು ಆಬ್ಸೆಂಟ್ ಆಗಲ್ದೆ, ಯಾರು ಗಪ್ಪ ಹೊಡೆಯೋದು, ದೂರ ತಿರುಗಾಡೋದೆ, ಬಂದ ಮಕ್ಕಳಿಗೆ ಏನು ಕೆಲಸ ಇಲ್ಲ. ಮೊದಲು ಮುಂಜಾನೆ ಎದ್ದು ಜಳಕ ಮಾಡ್ಕೊಂಡು ದೇವ್ರ ನಮಸ್ಕಾರ, ತಾಯಿ ತಂದೆ ನಮಸ್ಕಾರ ಮಾಡಿ, ನೀವು ಗುರುಗಳಿಗೆ ನಮಸ್ಕಾರ ಮಾಡಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕುಂತ್ರಿ ಅಂದ್ರ ಹೆಚ್ಚ ನಿಮ್ಗೆ ವಿದ್ಯಾಭ್ಯಾಸ ಸರಸ್ವತಿ ಹೊಲಿತಾಳ ಅಂತ ಹೇಳಿ ನಾನು 2 ಮಾತಾಡಿ ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀಧರಂತ ಮರೇಪ ಪೂಜಾರಿ ಮುತ್ತಿ ಅವರು ತಮ್ಮ ಅಮೂಲ್ಯ ಅನಿಸಿಕೆಯನ್ನು ನಮ್ಮ ಇವತ್ತಿನ ದಿವಸ ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ. 2 ಬಹಳ ವಿಶೇಷವಾದಂತಹ ಒಂದು ಮಾತುಗಳನ್ನ ಹೇಳಿದ್ರು. ಮೊನ್ನೆದು ಏನಂದ್ರೆ, ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ, ಅದು ಎಲ್ಲರಿಗೂ ಸೇಮ್ ಒಂದೇ ಇರ್ತದೆ, ಸಮಾನವಾದದ್ದು. ಇಲ್ಲಿ